ಸತ್ಯಣ್ಣ ನಿಕ್ಕೆ ತೊಂದರೆ MLA ಬಂದ್ರು ಈಗ ಅಲ್ಲ ಉಪದ್ರ ಮಾಡ್ರು ಟ್ರಾನ್ಸ್ಫರ್ ಇರೋದ ಎಲ್ಲ ಅಂದರೆ ಕೆಲವೊಂದು ಆರೋಪಗಳು ಏನಿದೆ ಈ ಸಂಘದ ಕಟ್ಟಡ ಮಾಡಬೇಕಾದ್ರೆ ಆಗಿರುವಂಥ ವೆಚ್ಚ ಅಂಥದ್ದು ಆಮೇಲಿಂದ ವೆಚ್ಚ ಏನು ತಿಂದೇ ಬಿಟ್ರ ಇಲ್ಲ ಅದು ಜಸ್ಟ್ ಪರ್ಮಿಷನ್ ತಗೊಂಡಿಲ್ಲ ಅಷ್ಟೇ. ಆಗ ನೀವು ಕೊಡೋದಿಲ್ಲ ಅಲ್ಲ ತನಿಖೆ ಅಧಿಕಾರಿಗಳನ್ನು ವಿಸಿಟ್ ಮಾಡ್ತಿರಲ್ಲ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು 13D ಅದು ಪಾಲನೆ ಆಗಿಲ್ಲ ಮತ್ತೆ ಇನ್ನೂ ಒಂದು ಬಂದು ಅಲ್ಲಿ ಸಿಬ್ಬಂದಿಯ ಹೈರಾರ್ಕಿ ಬೇಸಿಸ್ ಮೇಲೆ ಒಂದು ಕಂಪ್ಲೇಂಟ್ ಇತ್ತು, ಅದು ಕೂಡ ಅಷ್ಟೇ. ಸೊ ಇಂಥವು ಮಾತ್ರ ಮೇಲ್ನೋಟಕ್ಕೆ ಕಂಡು ಹೈರಾರ್ಕಿ ಅಂದರೆ ಇವರು ಪ್ರಮೋಷನ್ ಆಗದೆ ಇಮಿಡಿಯೇಟ್ CEO ಪೋಸ್ಟಿಗೆ ಅಪಾಯಿಂಟ್ ಮಾಡ್ಕೊಂಡಿದ್ದು ಒಂದು ಕಂಪ್ಲೇಂಟ್ ಇತ್ತು ಅಲ್ಲಿ. ಸೀನಿಯರ್ ಮೋಸ್ಟ್ ಒಂದು ವಿಚಾರ, ಆಡಳಿತ ಮಂಡಳಿಗೆ ಅಧಿಕಾರಿ ಇದೆ, ಅವನು ಸೀನಿಯರ್ ಇದ್ರೆ ಅವನು ಕೆಲಸ ಮಾಡೋದಾದ್ರೆ ಅವನು ಹೆಂಗೆ CO ಮಾಡಕ್ಕೆ ಬರ್ತದೆ? ಅದು ನಾನು ಹೇಳ್ತೀನಿ, ಅಲ್ಲಿ ಕಂಡು ಬಂತು. ಈಗ ನಾನು ಹೇಳ್ತಾ ಇದ್ದೀನಿ, ಇದಕ್ಕೆ ಒಂದು ಉತ್ತರವನ್ನು ಕೊಡ್ತಾ ಇದ್ದೀನಿ. ಗೊಬ್ಬರ ಮಾರಾಟದ ಬಗ್ಗೆ ಇವರು ಕೆಲವೊಂದು ದಿನಗಳಿಂದ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಗೊಬ್ಬರ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಹುದಿಕೇರಿ ಕೃಷಿ ಪತ್ತಿನ ಸಹಕಾರ ಸಂಘ ಜಿಲ್ಲೆಯ ಒಳಗೆ ಗೊಬ್ಬರ ಮಾರಾಟಕ್ಕೆ ಇರುವ ಸಗಟು ವ್ಯಾಪಾರದ ಲೈಸೆನ್ಸ್ ಅನ್ನ ನಾವು ಪಡ್ಕೊಂಡಿದ್ದೇವೆ, 20ನೇ ಇಸವಿಯಲ್ಲಿ ಪಡ್ಕೊಂಡಿದ್ದೇವೆ, ಕೃಷಿ ಇಲಾಖೆಯಿಂದ ಪಡ್ಕೊಂಡಿದ್ದೇವೆ. ಈ ಹೋಲ್ಸೇಲ್ ಅಲ್ಲಿ ಡೀಲರ್ಶಿಪ್ ತಗೊಂಡ್ಮೇಲೆ ನಾವು ಬಲ್ಕ್ ಆಗಿ ಗೊಬ್ಬರವನ್ನ ಪರ್ಚೇಸ್ ಮಾಡಿದ ಮೇಲೆ ಆಯಾ ಸಮಯಕ್ಕೆ ಆ ಗೊಬ್ಬರವನ್ನ ಮಾರಾಟ ಮಾಡೋದು ಸಹ ನಮ್ಮ ಒಂದು ಜವಾಬ್ದಾರಿ. ಮಾಡದಿದ್ರೆ ನಮಗೆ ಸಂಘಕ್ಕೆ ಆರ್ಥಿಕ ನಷ್ಟ ಉಂಟಾಗ್ತದೆ. ಅದು ಅದರಿಂದ ನಾವು ಜಿಲ್ಲೆಯ ಒಳಗೆ ಎಲ್ಲಿ ಮಾರಬೇಕೆಲ್ಲ ಮಾರಿದ್ದೀವಿ. ಮಿಕ್ಕಿದಂತ ಗೊಬ್ಬರವನ್ನ ಜಿಲ್ಲೆಯ ಹೊರಗೆ ಕೊಟ್ಟಿದ್ದೀವಿ. ಅದನ್ನ ನಾವು ಏನು ಸುಳ್ಳು ಹೇಳ್ತಾ ಇಲ್ಲ, ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ. ಅದು ನಮ್ಮ ಸೆಪ್ಟೆಂಬರ್ ಅಲ್ಲಿ ಮಹಾಸಭೆ ಆಗಿದೆ. ಮಹಾಸಭೆಗೆ 4 ತಿಂಗಳ ಮೊದಲನೇ ಈ ಕಾಂಗ್ರೆಸ್ ಅವರು ಈಗ ಏನು ಆರೋಪ ಮಾಡ್ತಾ ಇದ್ದಾರೆ, ಅವರು ಬಂದು ಎಲ್ಲ ದಾಖಲೆಗಳನ್ನು ತಗೊಂಡು ಹೋಗಿದ್ದು ನಾವು ಕೊಟ್ಟಿದ್ದೀವಿ, ಅವರಿಗೆ ಕರೆದು ಕೊಟ್ಟಿದ್ದೀವಿ, ಇಂಥ ದಾಖಲೆ ಇಷ್ಟು ಗೊಬ್ಬರ ನಾವು ಹೋಲ್ಸೇಲ್ ಅಲ್ಲಿ ಮಾರಿದ್ದೇವೆ ಅಂತ. ಈಗ ಅದರಿಂದ ಹೊರ ಜಿಲ್ಲೆಗೆ ಕೊಟ್ಟಂತ ಗೊಬ್ಬರದಲ್ಲಿ ಸುಮಾರು 6 ಲಕ್ಷದಷ್ಟು ನಮಗೆ ಸಂಘಕ್ಕೆ ನಿವ್ವಳ ಲಾಭ ಬಂದಿದೆ. ಈ ಲಾಭ ಬರೋದೇ ಅಪರಾಧ ಅಂತ ಹೇಳಿದ್ರೆ ಸಹಕಾರ ಸಂಘ ನಡೆಸೋದು ಹೇಗೆ? ಸಹಕಾರ ಸಂಘ ನಡೆಸೋದು ಹೇಗೆ? ಒಂದು, ಕೃಷಿ ಇಲಾಖೆಗೆ ಗೊತ್ತಿಲ್ಲದೆ ಗೊಬ್ಬರ ಮಾರಾಟಕ್ಕೆ ಸಾಧ್ಯತೆ ಇದೆಯಾ? ಕೃಷಿ ಇಲಾಖೆಗೆ ಗೊತ್ತಿಲ್ಲದೆ ಒಂದು ಬ್ಯಾಗ್ ಗೊಬ್ಬರವನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಆಗ ಕೃಷಿ ಇಲಾಖೆ ಅವರು ಏನು ಮಾಡ್ತಾ ಇದ್ರು? 21ನೇ ಇಸವಿಯಲ್ಲಿ ಗೊಬ್ಬರ ಮಾರಾಟ ಮಾಡಿದ್ರೆ 23ನೇ ಇಸವಿಯಲ್ಲಿ ನೋಟಿಸ್ ಕೊಡುವಂತ ಅವಶ್ಯಕತೆ ಏನಿದೆ? ಯಾರ್ದು ಒತ್ತಡಕ್ಕೆ? ಕೃಷಿ ಇಲಾಖೆನ ಜವಾಬ್ದಾರಿ ಮಾಡಿ ನೀವ್ ಹೇಗೆ ಬಿಟ್ರಿ ಅಂತೇಳಿ ಸಂಘದ ಯಾವುದೋ ಸಿಒನ ಜವಾಬ್ದಾರಿ ಮಾಡೋದಲ್ಲ. ಒಂದು ಹೇಳೋದು ಕೇಳಿ, 13 ವರ್ಷದ ಹಿಂದೆ ಬ್ಯಾಂಕಿನ ಬಿಲ್ಡಿಂಗ್ ಆಗಿರುವಂತದ್ದು. ಆ ಬಿಲ್ಡಿಂಗ್ ಅಲ್ಲಿ ನಾವು ರಿಸರ್ವ್ ಫಂಡ್ ಅನ್ನು ಯೂಸ್ ಮಾಡಿಕೊಳ್ಳಲಿಕ್ಕೆ ಸಹಕಾರ ಇಲಾಖೆಯ ರಿಜಿಸ್ಟರ್ ಅಲ್ಲಿ ನಾವು ಸಬ್ ರಿಜಿಸ್ಟರ್ ಅಸಿಸ್ಟೆಂಟ್ ರಿಜಿಸ್ಟರ್ ಅಲ್ಲಿ ನಾವು ಪರ್ಮಿಷನ್ ತಗೊಂಡಿದ್ದೇವೆ. ಆ ಪರ್ಮಿಷನ್ ತಗೊಳ್ಳಿ ನಮ್ಮ ದುಡ್ಡನ್ನು ನಾವು 10,000 ರೂಪಾಯಿ ಖರ್ಚಾಗಿದೆ ಆ ಸಂದರ್ಭದಲ್ಲಿ, 13 ವರ್ಷದ ಹಿಂದೆ. ಆ ಸಂದರ್ಭದಲ್ಲಿ ನಮಗೆ ನಮ್ಮ ಬಿಲ್ಡಿಂಗ್ಗೆ 74 ಲಕ್ಷ ರೂಪಾಯಿ ಖರ್ಚಾಗಿದೆ ಇರುವಂತದ್ದು. ಆ 24 ಲಕ್ಷ ಎಡಿಷನ್ ನಾವು ಲೋನ್ NTTC ಅಲ್ಲಿ ಲೋನ್ ಮಾಡಿಕೊಳ್ಳಕ್ಕೆ ಮತ್ತೆ 50 ಲಕ್ಷ ಖರ್ಚು, ಅಲ್ಲ 50,000 ಖರ್ಚಾಗಬೇಕಿತ್ತು. ಯಾರು ದುಡ್ಡು ಕೊಡೋದು? ನಾವು ಎಲ್ಲಿ ಲೆಕ್ಕ ತೋರಿಸೋದು? ನಾವು ಬೋರ್ಡ್ ಪ್ರೊಸೀಡಿಂಗ್ ಮಾಡಿ ಬೋರ್ಡ್ ಅಪ್ರೂವಲ್ ಕೊಟ್ಟು ಲೋನ್ ಮಾಡಿದೀವಿ. ಆ ಲೋನ್ ಅಲ್ಲಿ ಏನಾದ್ರು ಮಿಸ್ಆಪರೇಷನ್ ಆಗಿದೆಯಾ ಇದ್ರೆ ಹೇಳಿ ತನಿಖೆ ವರದಿಯಲ್ಲಿ. ಪರ್ಮಿಷನ್ ಇಲ್ಲದೆ ನಮ್ಮ ಬೋರ್ಡ್ ಅಲ್ಲಿ ನಮ್ಮ ದುಡ್ಡಿಗೆ ಯಾರನ್ನ ಪರ್ಮಿಷನ್ ಕೇಳಬೇಕು? ನಾವು ಅದಕ್ಕೆ ಪರ್ಮಿಷನ್ ಇಲ್ಲ ಅಂತಾನೆ. ಹೌದು, ಅದು ಏನ್ ಅಪರಾಧ ಅಂತ ಹೇಳ್ಬೇಕು. ನಿಮ್ಗೂ ಕೂಡ ಅದ್ರದ್ದೊಂದು ಪ್ರತಿನ ಹೌದು. ಅಲ್ಲ, ನೀವು ಈಗ ನಾನು ಪತ್ರಿಕೆಯವರ ಮುಂದೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಿನನಿತ್ಯ ಇದು ಪತ್ರಿಕೆಯಲ್ಲಿ ಬರ್ತಾ ಇದೆ, ಹುದಿಕೇರಿ ಸಹಕಾರ ಸಂಘದಲ್ಲಿ ಅವ್ಯವಹಾರ ಏನ್ ಅವ್ಯವಹಾರ ಇದೆ ಅಂತ ನೀವು ಹೇಳ್ಬಿಡಿ. ಪತ್ರಿಕೆಯವರೆಲ್ಲ ಜಿಲ್ಲೆಯ ಎಲ್ಲ ಪತ್ರಿಕೆಯವರು ಇದ್ದಾರೆ, ಪಕ್ಷದ ಎಲ್ಲ ಪ್ರಮುಖರು ಇದ್ದಾರೆ, ಹೇಳ್ಬಿಡಿ.
ಇನ್ನು ನಾಳೆ ಬರೋದು ಬೇಡ, ಇಲ್ಲ ಆರೋಪ ಸಾಬೀತಾಗಿದ್ರೆ ಅದನ್ನ ಹೇಳಿ. ಡಿಆರ್ಗೆ ಫೋನ್ ಮಾಡಿ ದಾರ್ನ ಕಾತ್ಬಿಡೋದು ಕೇಳಪ್ಪ, ದಾರ್ನ ಕಾತ್ಬಿಡೋಕೆ ಅಯ್ಯೋ ಎಂತದ್ದು ಕೇಳು, ಇಲ್ಲ ತಗೋತಿ ಎಂತ ಮಾಡೋಣ ನೀ ತಕ್ಕೊಳ್ತೇವೆ. ಡಿಆರ್ ಇಲ್ವಾ? ಎಲ್ಲೋಗವ್ರೆ? ಫೋನ್ ಮಾಡಿ ಅವ್ರಿಗೆ. ಅವ್ನಿಗೆ ಗೊತ್ತಿಲ್ಲ, ಪೇಪರ್ ಓದಲ್ವ ಅವನು? ಯಾವ ನಕ್ಕೆ ಯಾವ ಆನ್ಸರ್ ಮಾಡಿ. ಚುನಾವಣೆ ಯಾವಾಗ ಮಾಡ್ತೀವಿ? ಯಾವಾಗ ಚುನಾವಣೆ? ಮತ್ತೆ ಅವ್ರನ್ನ ಕೇಳಿ, ಫೋನಲ್ಲಿ ಕೇಳಿ. ಇಲ್ದಿದ್ರೆ ನಾವು ಅಲ್ಲಿ ಹೋಗಿ ಬಿಡೋದಿಲ್ಲ ಯಾರನ್ನು. ಡಿಆರ್ ಅವರು ಮಾರ್ಚ್ 1ಗೆ ಚುನಾವಣೆ ಡಿಕ್ಲೇರ್ ಮಾಡಿದ್ದಾರೆ ಅಂತ ಹೈಲೈಟ್ ಮಾಡಿ. ಹೋರಾಟ ನೀ ಬುಕ್ ತಗೊಂಡೋಗಿದ್ದು ಚುನಾವಣೆ ಮಾಡಿ ನೀವಲ್ಲ? ಈಗ ಯಾವುದೇ ಇಲ್ಲದನ್ನ ತನಿಖೆ ಮಾಡಿದ್ರೆ ತನಿಖಾ ವರದಿ ಬಂದಿದೆ. ಯಾಕೆ ತಗೊಂಡೋಗಿದ್ದು? ಸರಿ ಸರಿ, ಈಗ ನೀವು ಅಡ್ಮಿನಿಸ್ಟ್ರೇಟರ್ ಅಲ್ಲ, ಆ ತರ ಬುಕ್ ತಗೊಂಡು ಹೋಗ್ಬೋದಾ? ನಿಮ್ಮ ಗಮನಕ್ಕೆ ಬಂದಿದ್ಯಾ? ನನ್ನ ಗಮನಕ್ಕೆ ಅಂದ್ರೆ ಸರ್ ಅದು ಗೊತ್ತಿಲ್ಲ, ರಿಟರ್ನ್ ಅಲ್ಲಿ ಕೊಟ್ಟಿದ್ದಾರಾ? ಪ್ರೊಸೀಜರ್ ಪ್ರಕಾರ ತಗೊಂಡು ಹೋಗ್ಬೋದಾ? ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ರೇ ಯಾವ ಆರೋ ಯಾವನಾದ್ರೂ ಆಗಲ್ರಿ, ನಿಮ್ಮನ್ನ ಅಡ್ಮಿನಿಸ್ಟ್ರೇಟರ್ ಆಗಿ ಯಾಕೆ ಅಪಾಯಿಂಟ್ ಮಾಡೋದು? ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಿತ್ರಿ ಗೊತ್ತಿಲ್ಲದೆ. ಅವರು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನ ಅವರೇ ಪ್ರಿಂಟ್ ಮಾಡೋದ್ರಿಂದ ಅವ್ರು ಅದನ್ನ ಡೇಟ್ ಚೇಂಜ್ ಮಾಡಬೇಕು ಅಂತ ಹೇಳಿ ತಗೊಂಡು ತಗೊಂಡು ಹೋಗುವಾಗ ನಿಮಗೆ ಗೊತ್ತಿದ್ಯಾ? ನಿಮ್ಮ ಪಾತ್ರ ಅದ್ರಲ್ಲಿ ಇದೆಯಾ? ಪೂರ್ಣ ಜವಾಬ್ದಾರಿ ನಿಮ್ಮ ಮುಂದೆ ತಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಏನರ್ಥ? ಹ್ಯಾಂಡ್ ಇನ್ ಗ್ಲೋ. ಶಾಸಕ ಬೊಣ್ಣಣ್ಣನವರೇ ಬರ್ತಾರೆ, ಅಲ್ಲಿಂದ ಏನೇನೋ ತಗೊಂಡು ಹೋಗ್ತಾರೆ. ಅಲ್ಲ, ಇವರು ಸಂಘದ ಅಧ್ಯಕ್ಷರ ಮುಂದೆ ಅವರ ಇವರಿಗೆ ಗೊತ್ತಿರೋ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅದಕ್ಕೇನರ್ಥ? ಹೋಗೋಣ, ಇವ್ರನ್ನ ಹೊಣೆ ಮಾಡ್ಬೇಕು. ಇವ್ರ ಅಡ್ಮಿನಿಸ್ಟ್ರೇಟರ್, ಇಡೀ ಆ ಸೊಸೈಟಿದು ಜವಾಬ್ದಾರಿ ಇವರಿಗಿದೆ. ತಂದೆ ತಾಯಿ ಸ್ಥಾನದಲ್ಲಿ ನಿಂತಿದ್ದಾರೆ ಇವರು. ಇವ್ರು ತಗೊಂಡು ಹೋಗ್ಬೇಕಂದ್ರೆ ಇವರು ಅದರಲ್ಲಿ ಪಾತ್ರ ಇದೆ. ಅದರಲ್ಲಿ ನೀವೆಲ್ಲ ಒಟ್ಟಿಗೆ ಮಾಡಿ ಇದನ್ನ ಮುಳಿಸಿದೀಗ ಹೇಳೀಗ ನೀವು. ಇಲ್ಲ ನಿಮ್ಮ ಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಷ್ಟೇ. ಅಡ್ಮಿನಿಸ್ಟ್ರೇಟರ್ ಸರಿ ಇಲ್ಲ, ಅದ ಹೆಂಗ್ರಿ ಮಾಡ್ತೀರಾ ನೀವು? ಯಾವನೊಬ್ಬ ಹೇಳಿದ್ ಮಾತ್ರ ಮಾಡಕ್ಕಾಯ್ತದ? ಎಲೆಕ್ಷನ್ ನನಗೆ ಈಗ ನಿಮಗೆ ನನಗೆ ಕೊಡುವ ಅಧಿಕಾರ ಇಲ್ಲ ಅಂತ ಹೇಳ್ತೀರಾ. ನಿನ್ನೆ ನಿಮಗೆ ಮೆಸೇಜ್ ಇದೆ ಏನಂತ ಹೇಳಿದ್ರೆ ಇವತ್ತು ಬರ್ತಾರೆ ಮತ್ತೀಗ ಇದೆ ಕಾರ್ಯಕ್ರಮ ಇದೆ ಅಂತ ಹೇಳಿ. ಡಿಆರ್ ಅವ್ರನ್ನ ನೀವು ಇವತ್ತು ಬರುವಂತದ್ದು ಚಾರ್ಜ್ ಇದ್ರೆ ಅವರು ಬರುವಂತದ್ದು ನಿಮ್ಗೆ ಜವಾಬ್ದಾರಿ ಬೇಕಲ್ವಾ? ಈಗ ಏನು ಜವಾಬ್ದಾರಿ ಇಲ್ಲ, ನಮಗೆ ಅಧಿಕಾರ ಇಲ್ಲ ಅಥವಾ ಜವಾಬ್ದಾರಿ ಇರೋ ಸ್ವಲ್ಪ ಆದ್ರೂ ಅವರಿಗೆ ಜವಾಬ್ದಾರಿ ಬೇಕಲ್ಲ. ಇವ್ರೇನು ಸಡನ್ ಬರಲಿಲ್ಲ, ನಿಮಗೆ ಸೂಚನೆ ಕೊಟ್ಟಿದ್ದಾರಲ್ವಾ? ಸೂಚನೆ ಕೊಟ್ಟ ಮೇಲೆ ಆ ಜವಾಬ್ದಾರಿ ಇರುವಂತ ಡಿಆರ್ ಯಾರು ಇನ್ಚಾರ್ಜ್ ಇದ್ದವರು ಬರಬೇಕಲ್ವಾ? ಇಲ್ಲಾಂದ್ರೆ ಈಗ ಕರೆಸಿ ಒಂದು ಫೋನ್ ಮಾಡಿ ಅವ್ರನ್ನ ಏನು ಹೇಳ್ತಾರೆ ಹೇಳಂದ್ರೆ ಹೇಳಿ. ನಿಮ್ಮನ್ನ ಬೈಯೋದಲ್ಲ, ಈಗ ಅವ್ರು ಬರೋದ್ರಿಂದ ನಿಮ್ಮನ್ನೇ ಕೇಳಬೇಕು. ಈಗ ಇಲ್ಲಿ ಅವ್ರನ್ನ ಬಿಟ್ಟರೆ ನೀವೇ ಇರೋದು. ಇವರು ಒಂದೇ ಕಾರಲ್ಲಿ ಕತ್ಕೊಂಡು ಬಂದಿದ್ದಾರೆ, ಅವ್ರನ್ನ ಕರೆಸಿ. ಯಾವ ಗಜೇಂದ್ರನ ವಿಜೇಂದ್ರನು ನಮ್ಗೆ ಅವ್ರನ್ನ ನೋಡ್ಬೇಕು. ಫೋನ್ ಮಾಡಿ ಅಟ್ಲೀಸ್ಟ್ ಕೇಳಿ ಏನ್ ಮಾಡ್ಬೋದು ಅಂತ ಹೇಳಿ ಕೇಳಿ ಮಾತಾಡಿ. ಫೋನ್ ಎತ್ತಲಿಲ್ಲ ಅಂದ್ರೆ ಆಗ ಅವರೇ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.